ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಬೇಕು? ಯಾಕಂತ ಹೇಳಿದರೆ, ಕೀರ್ತನೆ 1ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ದೇವರ ವಾಕ್ಯವನ್ನು ಧ್ಯಾನ ಅಥವಾ ಅಧ್ಯಯನ ಮಾಡೋದರಿಂದ ಅಂಥವರ ಜೀವನದಲ್ಲಿ ಎಲೆ ಬಾಡುವುದಿಲ್ಲ. ಅಂಥವರ ಜೀವನದಲ್ಲಿ ತಕ್ಕ ಕಾಲದಲ್ಲಿ ಫಲ ಕೊಡ್ತೇವೆ. ಅಂಥವರ ಜೀವನದಲ್ಲಿ ಅಂದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥವರು ಅವರು ಕೃತಾರ್ಥರಾಗ್ತಾರೆ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಈ ಕೃಪೆಗಾಗಿ, ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋಣ. ಯಾಕಂತ ಹೇಳಿದರೆ ಒಂದು ದಿನ ಬರ್ಬೋದು, ಆಮೋಸ್ ಪ್ರವಾದನೆಯ ಗ್ರಂಥದಲ್ಲಿ ದೇವರ ವಾಕ್ಯಕ್ಕೆ ಕ್ಷಾಮ ಬರ್ತದೆ. ಆವಾಗ ನಾವು ದೇವರ ವಾಕ್ಯ ನಮಗೆ ಸಿಕ್ಕದು. ವಿ ವಿಲ್ ನಾಟ್ ಗೆಟ್ ದ ವರ್ಡ್ ಆಫ್ ಗಾಡ್. ಆದ ಕಾರಣ ಗಾಳಿ ಇರುವಾಗಲೇ ನಾವು ಹಸನು ಮಾಡ್ಕೋಬೇಕು, ಅದರ ಸದುಪಯೋಗ ಮಾಡಿಕೊಳ್ಬೇಕು. ಅವಕಾಶ ಇರುವಾಗಲೇ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಸರಿ, 2ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ, ಅದರಲ್ಲಿ ಕರ್ತನಾದ ಯೇಸುವಿನ 14 ಕೃತ್ಯಗಳನ್ನು ನಾವು ನೋಡ್ತೇವೆ. 14 ಆಕ್ಟ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. 2ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನ 14 ಕೃತ್ಯಗಳು ಏನೇನು ಮಾಡಿದ್ರು ನೋಡೋಣ. 14 ಸಂಗತಿಗಳು ಒಂದೊಂದಾಗಿ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ ನೋಡುವಾಗ, ಯೇಸು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದರು. ಇದು ಮೊದಲನೇ ಕೃತ್ಯ. ಫಸ್ಟ್ ಆಕ್ಟ್ ಆಫ್ ದ ಲಾರ್ಡ್ ಜೀಸಸ್, ಯು ಆರ್ ಶೇರಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಹೇಳ್ತಾ ಇರುವಂಥದ್ರಲ್ಲಿ ಎಷ್ಟೋ ಸಂತೋಷ ಇದೆ, ಎಷ್ಟೋ ಭಾಗ್ಯವಿದೆ, ಎಷ್ಟೋ ಪ್ರಯೋಜನವಿದೆ. ಹೇಳುವವರಿಗೂ ಪ್ರಯೋಜನ, ಕೇಳುವವರಿಗೂ ಪ್ರಯೋಜನ. ಈ ರೀತಿಯಾಗಿ ಹೇಳ್ತಾ ಇರುವಾಗ, ಇತರರು ಕೇಳಿಸ್ಕೊಳ್ತಾ ಇರುವಾಗ, ತಂದೆ ದೇವರು ಲಕ್ಷ್ಯ ಕೊಟ್ಟು ಕೇಳಿ ತನ್ನ ಮುಂದೆ ಇರುವಂಥ ಪುಸ್ತಕದಲ್ಲಿ ಅವರ ಹೆಸರುಗಳನ್ನು ಬರೆದಿಡುವುದಾಗಿ ಮಲಾಕಿ 3ರಲ್ಲಿ ಹೇಳಲಾಗಿದೆ. ಸರಿ, 2ನೇದಾಗಿ ಮಾರ್ಕ್ 2ನೇ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ನಮ್ಮ ಕರ್ತನಾದ ಯೇಸುವಿನ 14 ಕೃತ್ಯಗಳು. ಮೊದಲನೇದು ವಾಕ್ಯ ಹಂಚಿಕೊಳ್ಳುವಂಥದ್ದು. 2ನೇದಾಗಿ 5ನೇ ವಚನದಲ್ಲಿ ಯೇಸು ಅವರ ನಂಬಿಕೆಯನ್ನು ಕಂಡು. 2ನೇ ಕೃತ್ಯ ಏನಂದರೆ ಯೇಸು ಕಾಣುವಂಥದ್ದು. ಅದರಲ್ಲಿ ಇಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ, ಕೆಲವರು ಆತನು ವಾಕ್ಯ ಹೇಳ್ತಾ ಇದ್ದಂಥ ಕಡೆಯಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4ರಿಂದ ಹೊರಿಸಿಕೊಂಡು ಅಲ್ಲಿಗೆ ಬಂದು ಆತನಿದ್ದ ಕಡೆಯಲ್ಲಿ ಮನೆಯ ಮೇಲ್ಛಾವಣಿಯಿಂದ ತೆರೆದು ಪಾರ್ಶ್ವವಾಯು ರೋಗಿಯನ್ನು ಮಲಗಿದ್ದ ಹಾಸಿಗೆ ಸಮೇತ ಕರ್ತನಾದ ಯೇಸುವಿನ ಮುಂದೆ ಇಳಿಸಿದರು. ಅದರಲ್ಲಿ ನಂಬಿಕೆ ಕಾಣಿಸಿತು. ಯೇಸುಸ್ವಾಮಿಗೆ ನಂಬಿಕೆ ಕಾಣಿಸಿತು. ಅವರ ನಂಬಿಕೆಯನ್ನು ಕಂಡು ಎಂಬುದಾಗಿ 5ನೇ ವಚನ ಮಾರ್ಕ್ 2:5ರಲ್ಲಿ ನೋಡ್ತೇವೆ. 3ನೇದಾಗಿ ಯೇಸುವಿನ 14 ಕಾರ್ಯಗಳಲ್ಲಿ, ಮಾರ್ಕ್ 2ರಲ್ಲಿ ಕಾಣುವಂಥ ಕರ್ತನಾದ ಯೇಸುವಿನ 14 ಕಾರ್ಯಗಳಲ್ಲಿ 2 ಮುಗಿತ್ತು. ಇನ್ನು 3ನೇದು ನಾವು ನೋಡಲಿಕ್ಕಿದ್ದೇವೆ. ಅದು 5ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ, ನಮ್ಮ ಕರ್ತನಾದ ಯೇಸು ಪಾರ್ಶ್ವವಾಯು ರೋಗಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಾಗಿವೆ. ಹಾಗಾದರೆ ಯೇಸುವಿನ 3ನೇ ಕೃತ್ಯ ಏನೆಂದರೆ ಕ್ಷಮಾಪಣೆ, ಫರ್ಗಿವ್ನೆಸ್.
ಭಾಳ ಪ್ರಾಮುಖ್ಯವಾದಂಥ ಒಂದು ಅನುಭವ ಇದು. ಲಕ್ಷಾಂತರ ಕೋಟ್ಯಾಂತರ ಜನರು ಭೂಲೋಕದಲ್ಲಿ ಸಂತೋಷವಾಗಿ ಇಲ್ಲದಿರುವುದಕ್ಕೆ ಕಾರಣ ತಮ್ಮ ಮನಸ್ಸಿನಲ್ಲಿ ಕ್ಷಮೆಯನ್ನು ಅನುಭವಿಸದೇ ಹೋಗಿರುವುದು. ಅಂದರೆ ದೇವರ ಕ್ಷಮೆಯನ್ನು ಅನುಭವಿಸದೇ ಹೋಗಿರುವುದು, ದೇವರ ಕ್ಷಮೆಯನ್ನು ಹೊಂದದೇ ಹೋಗಿರುವುದು, ಜನರಿಂದ ಕ್ಷಮೆಯನ್ನು ಹೊಂದದೇ ಹೋಗಿರುವುದು. ಅಷ್ಟೇ ಅಲ್ಲ, ತಾವು ಕೂಡ ಕ್ಷಮೆಯನ್ನು ಬೇರೆಯವರಿಗೆ ಕೊಡದೇ ಇರುವುದು. ಈ ಮೂರು ವಿಷಯಗಳಲ್ಲಿ ಕ್ಷಮೆಗೆ ಸಂಬಂಧಪಟ್ಟು ದೇವರಿಂದ ಕ್ಷಮಾಪಣೆ, ಜನರಿಂದ ಕ್ಷಮಾಪಣೆ, ಜನರಿಗೆ ನೀಡುವ ಕ್ಷಮಾಪಣೆ, ಈ ಮೂರು ಸಂಗತಿಗಳಾದರೆ ಹತ್ರ 99 ಅಲ್ಲ, 99 ಅಲ್ಲ, 100%, 100% ಭೂಮಿಯಲ್ಲಿ ಸಮಾಧಾನವಾಗಿ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಯೇಸುವಿನ 14 ಕಾರ್ಯಗಳಲ್ಲಿ 3 ನಾವು ನೋಡಿದ್ವಿ. ವಾಕ್ಯ ಹಂಚಿಕೊಳ್ಳುವಂಥದ್ದು, ನಂಬಿಕೆಯನ್ನು ಕಾಣುವಂಥದ್ದು, ಕ್ಷಮಿಸುವುದು. 4ನೇದಾಗಿ ನಾವು ನೋಡುವಾಗ 8ನೇ ವಚನ ಈ ರೀತಿಯಾಗಿದೆ. ಯೇಸು ಅವರು ಯೋಚಿಸುತ್ತಿರುವುದನ್ನು ಕೂಡಲೇ ತನ್ನ ಆತ್ಮದಲ್ಲಿ ಗ್ರಹಿಸಿಕೊಂಡು. ಹಾಗಾದರೆ ಯೇಸುವಿನ 4ನೇ ಕೃತ್ಯ ಏನಂದರೆ, ದ 4th ಆ್ಯಕ್ಟ್ ಆಫ್ ದ ಲಾರ್ಡ್ ಜೀಸಸ್ ಏನಂದರೆ ಡಿಸರ್ನಿಂಗ್, ವಿವೇಚಿಸುವಂಥದ್ದು. ಯಾರು ಹೇಳಲಿಲ್ಲ ಆತನಿಗೆ, ಅವರು ಯೋಚನೆ ಮಾಡ್ತಾ ಇರುವುದಾದರೆ ತನ್ನ ಆತ್ಮದಲ್ಲಿ ಆತನು ಗ್ರಹಿಸಿಕೊಳ್ತಾನೆ, ವಿವೇಚಿಸ್ತಾನೆ. ಮತ್ತು 10ನೇ ವಚನದಲ್ಲಿ ಯೇಸುವಿನ 5ನೇ ಕೃತ್ಯ ಏನಂತೇಳಿದರೆ ಅಧಿಕಾರವನ್ನು ಪ್ರಯೋಗಿಸುವುದು. ಅಧಿಕಾರದ ತಕ್ಷಣ 99.99% ನಮಗೇನು ಗೊತ್ತಿರ್ತದೆ, ಒಂದು ರಾಜಕೀಯ ಅಧಿಕಾರ, ಕುಟುಂಬದಲ್ಲಿ ಅಧಿಕಾರ, ನಾಯಕತ್ವದ ಅಧಿಕಾರ ಅಥವಾ ಧಾರ್ಮಿಕ ಅಧಿಕಾರವನ್ನು ನಾವು ನೋಡಿದ್ದೇವೆ. ಆದರೆ ಇವು ಯಾವುವು ಕೂಡ ಇಲ್ಲಿರುವಂಥ ಈ ವಿಷಯ ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಆತ್ಮಿಕ ಅಧಿಕಾರ. ಇಟ್ಸ್ ಎ ಸ್ಪಿರಿಚುವಲ್ ಅಥಾರಿಟಿ. ಆತ್ಮಿಕ ಅಧಿಕಾರವನ್ನು ನಮ್ಮ ಕರ್ತನು ಪ್ರಯೋಗಿಸಿ, ಹೌದು, ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವುದಕ್ಕೆ ತನಗೆ ಅಧಿಕಾರ ಇರುವುದಾಗಿ ಆತನು ಹೇಳಿ, ಆತನು ಪ್ರಯೋಗಿಸುವಂಥದ್ರ ಕುರಿತಾಗಿ ನಾವು 11ನೇ ವಚನದಲ್ಲಿ ನೋಡ್ತೇವೆ. ಮಾರ್ಕ 2:11 ನೀನೆದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಹೋಗು ಎಂಬುದಾಗಿ ನಾನು ನಿನಗೆ ಹೇಳುತ್ತೇನಂತ. ಹಿ ಕಮ್ಯಾಂಡ್ಸ್. ಆತ್ಮಿಕ ಅಧಿಕಾರ ಆತನಿಗಿದೆ. ಆ ಅಧಿಕಾರವನ್ನು ನಿರ್ವಹಿಸಿ, ಪ್ರಯೋಗಿಸಿ, ನಡೆ, ಹೋಗು ಎಂಬುದಾಗಿ. ಬಂದಾಗ ಹಾಸಿಗೆಯಲ್ಲಿ ಹೊತ್ಕೊಂಡು ಬಂದರು, ಈಗ ಹಾಸಿಗೆನೇ ಹೊತ್ಕೊಂಡು ಹೋಗು ಎಂಬುದಾಗಿ ನಮ್ಮ ಕರ್ತನು ಅವನಿಗೆ ಹೇಳುವಾಗ 4 ಜನರು ಯಾರು ಹೆಲ್ಪ್ ಮಾಡಲಿಕ್ಕೆ ಬಂದರಲ್ಲ, ಆತನನ್ನು ಹೊತ್ಕೊಂಡು ಬಂದರಲ್ಲ, ಅವರು ಸಹ ಈಗ ಬೇಡ, ಇಂಡಿಪೆಂಡೆಂಟಾಗಿ ಅವನು ಹೊರಡುವ ಹಾಗೆ ನಮ್ಮ ಕರ್ತನಾದ ಯೇಸು ಮಾಡಿ. ಆತನ ಶಕ್ತಿ ಇಂದಿಗೂ ಲಭ್ಯ. ಹಿಸ್ ಪವರ್ ಈಸ್ ಅವೈಲಬಲ್ ಈವನ್ ಟುಡೇ. ಹೌದು, ಬೇರೆಯವರ ಮೇಲೆ ಆತ್ಕೊಂಡಿರುವಂಥವರೇ, ನೀವು ಬೇರೆಯವರ ಮೇಲೆ ಆತ್ಕೊಳ್ಳದಂತೆ ಕರ್ತನ ಮೇಲೆ ಆತ್ಕೊಂಡವರಾಗಿ ಸಾಗುವಂತೆ, ಜೀವಿಸುವಂತೆ, ತೀರ್ಮಾನಿಸುವಂತೆ ದೇವರು ಕ್ರಿಸ್ತನ ಮೂಲಕ ನಿಮಗೆ ಸಹಾಯ ನೀಡಲು ಸಿದ್ಧನಾಗಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನು ಇಬ್ರಿಯ 13 ಬರೆದಿರುವ ಹಾಗೆ ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವ
ಆದ ಕಾರಣ ಈ ಹೊತ್ತು ಹಾಗೇ ಇದ್ದಾನೆ ಅಂತ ಹೇಳಿದಾಗ ಅಂದು ಮಾಡಿದ ಅದ್ಭುತ ಇಂದು ಮಾಡುವುದಕ್ಕೆ ಶಕ್ತ. ಏಳನೇದಾಗಿ ಯೇಸುವಿನ 14 ಕೃತ್ಯಗಳಲ್ಲಿ ಈಗ 7ನೇದಕ್ಕೆ ಬಂದಿದ್ವಿ, ಇನ್ನು 7 ಇದೆ. 7ನೇದು ಏನಂತ ಹೇಳಿದರೆ, ಹಾಸಿಗೆಯನ್ನು ಅವನು ಹೊತ್ಕೊಂಡು ಎಲ್ಲರ ಮುಂದೆ ಹೊರಟು ಹೋದಾಗ ಅಲ್ಲಿದ್ದಂಥ ಜನರಿಗೆ ಆಶ್ಚರ್ಯ ಆಗೋಯ್ತು. ಇಂಥದ್ದನ್ನು ನಾವು ಹಿಂದೆಂದೂ ನೋಡಿರಲಿಲ್ಲ ಎಂಬುದಾಗಿ ಹೇಳುತ್ತಾ ಏನು ಮಾಡಿದರು, ದೇವರನ್ನು ಮಹಿಮೆ ಪಡಿಸಿದರು. ಮಾರ್ಕ್ 2:12. ಹಾಗಾದರೆ ಯೇಸುವಿನ ಮತ್ತೊಂದು ಕ್ರಿಯೆ ಏನಂದರೆ, ದೇವರಿಗೆ ಮಹಿಮೆ ಪಡಿಸುವಂತೆ ಪ್ರೇರೇಪಿಸುವಂತೆ, ಇನ್ಸ್ಪೈರಿಂಗ್ ಟು ಗ್ಲೋರಿಫೈ ಗಾಡ್. ತಾನು ಮಾಡಿದಂಥ ಆ ಕೃತ್ಯದಿಂದ ಇತರರು ದೇವರಿಗೆ ಮಹಿಮೆ ಪಡಿಸಬೇಕು ಎಂಬುದಾಗಿ ನಡೆಸುವಂಥದ್ದು ಕೂಡ ಕರ್ತನಾದ ಯೇಸುವಿನ ಒಂದು ಸೇವೆ. 13ನೇ ವಚನದಲ್ಲಿ ನೋಡುವಾಗ ಜನರೆಲ್ಲರೂ ಯೇಸು ಸ್ವಾಮಿ ಹತ್ರ ಬಂದಾಗ ಆತನು ಏನು ಮಾಡಿದನು ಅಂತ ಹೇಳ್ಬಿಟ್ಟು ನೋಡುವಾಗ ಮಾರ್ಕ್ 2:13 ಆತನು ಅವರಿಗೆ ಉಪದೇಶಿಸಿದನು. ದೇವರ ವಾಕ್ಯವನ್ನು ಟೀಚ್ ಮಾಡುವಂಥದ್ದು, ಉಪದೇಶಿಸುವಂಥದ್ದು. ಹೌದು, ಜನರು ಬಂದಾಗ ಅದೇದು ಮಾತಾಡಲಿಲ್ಲ ಸ್ವಾಮಿ, ದೇವರ ವಾಕ್ಯದ ಬಗ್ಗೆ ಆತನು ಮಾತಾಡ್ತಾನೆ. ಅದು 8ನೇ ಒಂದು ಸೇವೆ. ಸರಿ, ಈಗ ಯೇಸುವಿನ ಮತ್ತೊಂದು ಕೃತ್ಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅಲ್ಫಾಯನ ಮಗನಾದಂಥ ಲೇವಿ ಅಥವಾ ಮತ್ತಾಯನು ಕೂಡ ಅವನ ಹೆಸರು, ಅವನು ಕೂತ್ಕೊಂಡು ಸುಂಕದ ಕಟ್ಟೆಯಲ್ಲಿ ಕುಳಿತಿರುವಂಥದ್ದನ್ನು ಬಹುಶಃ ಹಣ ಎಣಿಸ್ಕೊಂಡು ಕೂತಿದ್ದಾಗ ಕರ್ತನಾದ ಯೇಸು ಅವನ ಕಡೆಗೆ ಬಂದು ಅವನನ್ನು ಕಂಡು, ನನ್ನನ್ನು ಹಿಂಬಾಲಿಸು, ಫಾಲೋ ಮೀ ಎಂದು ಹೇಳಿದಾಗ ಅವನು ಎದ್ದು ಯೇಸುವನ್ನು ಹಿಂಬಾಲಿಸಿದ. ಎಣಿಸಿದ ದುಡ್ಡು ಹಾಗೆ ಇಟ್ಬಿಟ್ಟನೇನೋ ಗೊತ್ತಿಲ್ಲ, ಅದನ್ನು ಭಾಳ ಆಶ್ಚರ್ಯ. ಅದು ಏನಂದರೆ, ಇಮಿಡಿಯೇಟ್ಲಿ ಕೂಡಲೇ ಪ್ರತಿಕ್ರಿಯೆ ನೀಡ್ತಾನೆ. ಹಾಗಾದರೆ ಯೇಸುವಿನ ಸೇವೆ ಏನಂದರೆ ಮಿನಿಸ್ಟ್ರಿ ಆಫ್ ಇನ್ವಿಟೇಷನ್, ಆಹ್ವಾನದ ಸೇವೆ. ಹೌದು, ಸೇವೆಗಾಗಿ ಆಹ್ವಾನದ ಸೇವೆಯಾಗಿತ್ತು, ಕರೆಯಾಗಿತ್ತು, ಸೇವೆಗಾಗಿ ಆಹ್ವಾನಿಸುವ ಕರೆಯಾಗಿತ್ತು. ಆದ ಕಾರಣ ಅವನು ಅಂದು ಬಂದು ಕರ್ತನನ್ನು ಹಿಂಬಾಲಿಸಿ ಮತ್ತಾಯನು ಬರೆದ ಸುವಾರ್ತೆ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಆದ ಕಾರಣ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ, ಪುಸ್ತಕಕ್ಕಾಗಿ, ಮತ್ತಾಯನಿಗಾಗಿ ಕೂಡ. 16ನೇ ವಚನ ಯೇಸುವಿನ ಸೇವೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯೇಸುವಿನ ಸೇವೆ 14 ಸೇವೆಗಳು ಇವೆ ಅಂದರೆ ಇವೆಲ್ಲವೂ ಕೂಡ ಮಾರ್ಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. 14 ವಿಧವಾದ ಸೇವೆ. ಮತ್ತು ಇನ್ನೊಂದು ಸೇವೆ 16ನೇ ವಚನದಲ್ಲಿದೆ, ಮಾರ್ಕ್ 2:16. ಅದನ್ನು ನಾನು ಏನಂತ ಕರಿತೀನಂದರೆ ಗುರುತಿಸಿಕೊಳ್ಳುವ ಸೇವೆ, ಮಿನಿಸ್ಟ್ರಿ ಆಫ್ ಐಡೆಂಟಿಫಿಕೇಶನ್, ಗುರುತಿಸಿಕೊಳ್ಳುವ ಸೇವೆ. ಫರಿಸಾಯರಾದ ಧರ್ಮಶಾಸ್ತ್ರಿಗಳು, ಪಾಪಿಗಳ ಮತ್ತು ಸುಂಕದವರ ಸಂಗಡ ಯೇಸು ಊಟ ಮಾಡುವುದನ್ನು ಕಂಡು ಅಂತ ಹೇಳುವಾಗ, ಪಾಪಿಗಳು ಸುಂಕದವರ ಜೊತೆಗೆ ಸ್ವಾಮಿ ಕೂತ್ಕೊಂಡು ಊಟ ಮಾಡುವುದರಲ್ಲಿ ಅದನ್ನು ಒಂದು ಫೋಟೋ ತಗೊಂಡ್ರೆ ಯಾರಾದರೂ ಏನು ತೋರಿಸ್ತದೆ? ಐಡೆಂಟಿಫಿಕೇಷನ್, ಗುರುತಿಸಿಕೊಳ್ಳುವಿಕೆ. ಅತ್ಯಂತ ಪವಿತ್ರವಾದ ವ್ಯಕ್ತಿ ನಮ್ಮ ಕರ್ತನಾದ ಯೇಸು. ಆದರೂ ಕೂಡ ಪಾಪಿಗಳು, ಸುಂಕದವರು, ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಾಗ ಗುರುತಿಸಿಕೊಳ್ಳುವ ಸೇವೆ ಅದಾಗಿತ್ತು. 11ನೇ ಸೇವೆ 17ನೇ ವಚನದಲ್ಲಿ ಇದೆ, ಮಾರ್ಕ 2:17. ಅದೇನೆಂದರೆ, ನಾನು ನೀತಿವಂತರನ್ನಲ್ಲ ಪಾಪಿಗಳನ್ನು
ಕರೆಯಲು ಬಂದಿದ್ದೇನೆ. ಹಾಗಾದರೆ ಇದು ಆತನ ಒಂದು ಸೇವೆ ಏನಾಗಿತ್ತು? ಕರೆಯುವಂಥದ್ದು, ಪಾಪಿಗಳನ್ನು ಕರೆಯುವಂಥ ಒಂದು ಸೇವೆ. ಹೌದು, ಯಾಕಂದರೆ ಭಾಳ ಜನರು ನೀತಿವಂತರನ್ನೇ ಕರೆಯೋದು ಭಾಳ ಈಸಿ. ಭಕ್ತಿವಂತರೇ ಬೇಕು. ಯಾಕಂದರೆ ಕೆಲಸ ಏನಾದರೂ ಲೋಕದಲ್ಲಿ ಅಡ್ವರ್ಟೈಸ್ ಮಾಡುವಾಗ ಜಾಹೀರಾತಿನಲ್ಲಿ ಇಂಥವರೇ ಇರಬೇಕು, ಈ ರೀತಿಯಾಗಿ ಪಾಸಾಗಿರಬೇಕು, ಈ ರೀತಿಯಾಗಿ ಯೋಗ್ಯತೆ. ಹೌದು, ಅದು ಒಂದು ವೇಳೆ ಬೇಕೇ ಬೇಕು. ಆದರೆ ನಮ್ಮ ಕರ್ತನಾದ ಯೇಸು ನೋಡ್ರಿ, ನೀತಿವಂತರನ್ನಲ್ಲ, ಯೋಗ್ಯವಾದವರನ್ನಲ್ಲ, ಯೋಗ್ಯ ಇಲ್ಲದವರನ್ನು, ಆ ಕ್ವಾಲಿಫಿಕೇಷನ್ ಇಲ್ಲದವರನ್ನು ಕರೆಯಲು ಬಂದಿದ್ದೇನೆ ಎಂಬುದಾಗಿ ತನ್ನ ಸೇವೆಯ ಸ್ಪಷ್ಟೀಕರಣವನ್ನು ಮಾರ್ಕ್ 2:17 ತಿಳಿಸುವಂಥದ್ದನ್ನು ನೋಡ್ತೇವೆ. 20ನೇ ವಚನ, ಅದರಲ್ಲಿ ಇನ್ನೊಂದು ಕರ್ತನ ಸೇವೆಯನ್ನು ನೋಡ್ತೇವೆ. ಅದರಲ್ಲಿ ನೋಡುವಾಗ ಪ್ರವಾದನೆಯ ಸೇವೆ ಎಂಬುದಾಗಿ ನಾನು ಕರೆಯ ಬಯಸ್ತೇನೆ. ಪ್ರೊಫೆಟಿಕ್ ಮಿನಿಸ್ಟ್ರಿ. ಯಾಕಂದರೆ ಒಂದು ದಿನ ಬರ್ತದೆ, ಮದುಮಗನು ಅವರಿಂದ ಆಗಲಿ ದೂರ ಹೋಗುವ ಕಾಲ ಬರ್ತದೆ, ಆವಾಗ ಉಪವಾಸ ಮಾಡ್ತಾರೆ ಎಂಬಂಥ ವಿಷಯವನ್ನು, ಯಾಕೆ ಶಿಷ್ಯರು ಉಪವಾಸ ಮಾಡ್ತಾ ಇಲ್ಲ ಎಂಬುದಕ್ಕೆ ಒಂದು ಸ್ಪಷ್ಟಾರ್ಥವನ್ನು ಪ್ರವಾದನೀಯವಾಗಿ ಕರ್ತನು ಕೊಡುವಂಥದ್ದನ್ನು ನೋಡಬಹುದು. ಮಾರ್ಕ್ 2:20 ಪ್ರವಾದನೀಯ ಸೇವೆ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿ ಮೋಶೆ ಕ್ರಿಸ್ತನ ಬಗ್ಗೆ ನೀಡಿದ ಪ್ರವಾದನೆಯಲ್ಲಿ ಆತನು ಪ್ರವಾದಿ. ಮೋಶೆನೂ ಪ್ರವಾದಿ, ಆದರೆ ಮೋಶೆಯಂಥ ಒಬ್ಬ ಪ್ರವಾದಿಯನ್ನು ದೇವರು ಕಳಿಸಿಕೊಡ್ತಾನೆ ಎಂಬುದಾಗಿ ಪ್ರವಾದನೆ ಮಾತು ಇದೆ. ಇಲ್ಲಿ ಕೂಡ ಅದೇ ರೀತಿಯಾಗಿ ಆತನು ಪ್ರವಾದಿಸಿದ್ದು. ಸರಿ, ಹಾಗೆ ಮುಂದೆ ನಾವು ನೋಡೋದಾದರೆ 22ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ಸೇವೆ, ಕ್ರಿಸ್ತನ ಸೇವೆಯಲ್ಲಿ ಇನ್ನೊಂದು ಸೇವೆಯನ್ನು ನೋಡ್ತೇವೆ. ಅದೇನೆಂದರೆ, ಈ ರೀತಿಯಾಗಿ ಕರೀಲಿಕ್ಕೆ ಇಷ್ಟಪಡ್ತೀನಿ, ಅದೇನೆಂದರೆ ಪ್ರಕಟಣೆಯ ಸೇವೆ. ದ ಮಿನಿಸ್ಟ್ರಿ ಆಫ್ ರೆವಲೇಷನ್, ಪ್ರಕಟಣೆಯ ಸೇವೆ. ಯಾಕಂತ ಹೇಳಿದರೆ ದ್ರಾಕ್ಷಾರಸು, ಚೀಲಗಳು, ಅದರ ಬಗ್ಗೆ ಮಾತಾಡಿಬಿಟ್ಟು ಕೊನೆಗೆ ಕನ್ಕ್ಲೂಷನ್, ಮುಕ್ತಾಯದಲ್ಲಿ ಹೊಸ ದ್ರಾಕ್ಷಾರಸವನ್ನು ಹೊಸ ಚರ್ಮ ಚೀಲದಲ್ಲಿ ತುಂಬಿಡುತ್ತಾರೆ. ಹೌದು, ಹಳೆಯ ಒಡಂಬಡಿಕೆ ಹೌದು ಇತ್ತು, ಎರಡು ಮಿಶ್ರ ಮಾಡಲಿಕ್ಕಾಗಲ್ಲ. ಆದರೆ ಹೊಸ ಒಡಂಬಡಿಕೆಯನ್ನು ಕರ್ತನಾದ ಯೇಸು ತಂದಿರುವಾಗ ಹೊಸ ದ್ರಾಕ್ಷಾರಸ ಎಂಬ ಜೀವನ, ಹೊಸ ಚರ್ಮ ಎಂಬ ಸಭೆ ಅಥವಾ ಜನರು. ಆದ ಕಾರಣ ಅದರಲ್ಲಿ ಅಡಕವಾದಂಥ ಒಂದು ವಿಷಯ ಪ್ರಕಟಣೆ. ಇದು ಅರ್ಥ ಆಗಲಿಲ್ಲ ಅಂದಿನ ಜನರಿಗೆ. ಯಾಕಂದರೆ ಅವರಿಗೆ ಗೊತ್ತಿರುವಂಥದ್ದು ಹಳೆ ದ್ರಾಕ್ಷಾರಸ, ಹಳೆ ಒಡಂಬಡಿಕೆಯ ಬೋಧನೆ ಜೀವನ, ಹಳೆ ಚರ್ಮ ಚೀಲಗಳು, ಅಂದರೆ ಹಳೆ ಒಡಂಬಡಿಕೆಯ ಸಭೆ ಅಥವಾ ಇಸ್ರಾಯೇಲ್ ಇತ್ತು. ಆದರೆ ಈಗ ಹೊಸದಾಗಿ ಆತನು ಮಾಡಿದ್ದರಿಂದ ಅದು ಪ್ರಕಟಣೆಯ ಸೇವೆ. ಕೊನೆಯದಾಗಿ ನೋಡುವಾಗ 27ನೇ ವಚನದಲ್ಲಿ ಇನ್ನೊಂದು ವಿಷಯವನ್ನು, ಅಥವಾ 28ನೇ ವಚನ ನಾವು ನೋಡುವಾಗ ಸಬ್ಬತ್ತಿನ ವಿಷಯವಾಗಿ ಒಂದು ಸಂಗತಿ, ಡಿಸ್ಕಷನ್, ಚರ್ಚೆ ಅಲ್ಲಿ ಬರ್ತದೆ. ಬಂದಾಗ ಆ ಮನುಷ್ಯ ಕುಮಾರನು ಸಬ್ಬತ್ತಿಗೆ ಸಹ ಕರ್ತನಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸಬ್ಬತ್ತು ಬಹಳ ಪ್ರಾಮುಖ್ಯವಾದಂಥ ಒಂದು ಅನುಭವ ದಿನ. ಆದರೆ ಕರ್ತನಾದ ಯೇಸು ಆ ಸಬ್ಬತ್ತಿಗೂ ಕರ್ತನಾಗಿದ್ದಾನೆ ಎಂಬುದಾಗಿ ಬಿಡುಗಡೆಯ ಸೇವೆಯನ್ನು ಕೊಡ್ತಾನೆ. ಯಾಕಂತ ಹೇಳಿದರೆ ಸಬ್ಬತ್ತನ್ನು ಯಾಕೆ ನಿನ್ನ ಶಿಷ್ಯರು ಮಾಡಬಾರ್ದನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಒಂದು ವಿಧವಾದಂಥ ಬಂಧನಕ್ಕೆ, ಗುಲಾಮತನಕ್ಕೆ
ಅವರನ್ನು ನಡೆಸ್ತಾ ಇದ್ದಾಗ ಯೇಸು ಸ್ವಾಮಿ ದಾವಿದನ ಒಂದು ಉದಾಹರಣೆಯನ್ನು ಕೊಟ್ಬಿಟ್ಟು ಸಬ್ಬತ್ತಿಗೂ ನಾನು ಕರ್ತನಾಗಿದ್ದೇನೆ ಎಂಬುದಾಗಿ ಹೇಳಿ ಆ ಜನರನ್ನು ಅಥವಾ ಶಿಷ್ಯರನ್ನು ಬಿಡುಗಡೆ ಮಾಡುವ ಆ ಧರ್ಮಶಾಸ್ತ್ರದಿಂದ ಅಥವಾ ಕಾನೂನು ನಿಯಮದಿಂದ ಬಿಡಿಸಿ ಕೃಪೆಗೆ ನಡೆಸುವಂಥದ್ದನ್ನು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-28 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.